ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಇಂದಿನ ಕತೆ ದೃಢ ನಿರ್ಧಾರ ಪಾರ್ಟ್ 2. ಕಾವೇರಿ ಮಗ್ಗಲು ಬದಲಾಯಿಸಿ ಮಲಗಿದಳು. ಹೊಸ ಔಷಧಿಯ ಪರಿಣಾಮ ನಿಧಾನವಾಗಿ ತಿಳಿಯುತ್ತಿದೆ. ಆದರೆ ಅದೆಲ್ಲ ಮೀರಿ ಅವಳ ಗಂಡನ ಮಿತಿಮೀರಿದ ವರ್ತನೆ ಅವಳ ಕಣ್ಣ ಮುಂದೆ ಬಂದಿತು. ಸುರೇಂದ್ರ ಬದಲಾಗದ ಮನುಷ್ಯ. ಅವನು ಕಾವೇರಿಯನ್ನು ಮದುವೆಯಾಗುತ್ತಿದ್ದಂತೆಯೇ ಅವನು ಮಾಡಿದ ಮೊದಲ ಕೆಲಸವೇನೆಂದರೆ ಅವಳನ್ನು ತವರಿನಿಂದ ದೂರ ಉಳಿಸಿದ್ದು. ಅದಕ್ಕೆ ವರದಕ್ಷಿಣೆಯ ನೆಪ ಸೇರಿಸಿದ್ದು. ನಂತರ ಅವಳು ಕುಳಿತರೆ ತಪ್ಪು, ನಿಂತರೆ ತಪ್ಪು ಎನ್ನುತ್ತಾ ಕಾಲ ಕಳೆದ. ಅವರಿಗೆ ರಾಕೇಶ್ ಹುಟ್ಟಿದ್ದ. ಇನ್ನಾದರೂ ಪರಿಸ್ಥಿತಿ ಉತ್ತಮವಾಗಬಹುದು ಎನ್ನುವ ನಿರೀಕ್ಷೆ ಸುಳ್ಳಾಯಿತು. ಅನುಮಾನದ ಭೂತ ಹೊಕ್ಕಿದ್ದ ಸುರೇಂದ್ರ ತನ್ನ ಹೆಂಡತಿ ಎಲ್ಲೂ ಹೊರಗೆ ಹೋಗದಂತೆ ಇಲ್ಲ ಎನ್ನುವ ಷರತ್ತಿನೊಂದಿಗೆ ಆಫೀಸಿಗೆ ಹೋಗುತ್ತಿದ್ದ. ಒಂದು ದಿನ ರಾಕೇಶ್ಗೆ ವಿಪರೀತ ಜ್ವರ. ಬೇರೆ ದಾರಿ ಕಾಣದೆ ಕಾವೇರಿ ಮಗುವನ್ನು ಹತ್ತಿರದ ವೈದ್ಯರ ಬಳಿ ಕರೆದೊಯ್ತಾಳೆ. ಅಷ್ಟು ಸಾಕಾಯಿತು ಸುರೇಂದ್ರನ ಸಿಟ್ಟು ಏರಲು. ನಿನಗೊಂದು ನೆಪ ಬೇಕಿತ್ತು ಹೊರಗೆ ಸುತ್ತಾಡಲು. ನಾನು ಬರುವ ತನಕ ಕಾದಿದ್ದರೆ ಅವನೇನು ಸತ್ತು ಹೋಗುತ್ತಿದ್ದನೆ ಎನ್ನುವ ಮಾತು ಕಾವೇರಿಯ ಸಹನೆ ಮೀರಿಸಿತು. ಅವಳು, ನೀವೇನು ಈ ಮಗುವಿನ ತಂದೆಯೋ ಅಲ್ಲವೋ, ನನಗೆ ಅನುಮಾನ ಕಾಡುತ್ತಿದೆ ಎಂದಳು. ಸುರೇಂದ್ರ ಕೋಪದಿಂದ, ನನಗೂ ಅದೇ ಅನುಮಾನ ಆಗಿರುವುದು ಎಂದಾಗ ಕಾವೇರಿ ಪೂರ್ತಿ ಕುಸಿದು ಹೋದಳು. ಮಗು ಮಾತ್ರ ಈ ಗೊಂದಲದ ನಡುವೆ ಬೆಳೆಯುತ್ತಿದ್ದ. ಗಂಡನಿಲ್ಲದ ಸಮಯದಲ್ಲಿ ತನ್ನ ಇಷ್ಟದ ಪ್ರಕಾರವಾದ ಸಂಗೀತ ಹೇಳಿಕೊಂಡು ಮನಸ್ಸನ್ನು ನಿಗ್ರಹಿಸಿಕೊಳ್ಳುತ್ತಿದ್ದಳು. ಅದೊಂದು ದಿನ ಅವನು ಮನೆಗೆ ಬರುವ ಸಮಯದ ಅರಿವಾಗದೆ ಅವಳ ಸಂಗೀತ ಅಭ್ಯಾಸ ಮುಂದುವರೆದಿತ್ತು. ಮನೆಗೆ ಬಂದ ಸುರೇಂದ್ರ ಮಾಡಿದ ಮೊದಲ ಕೆಲಸ ತಂಬೂರಿಯನ್ನು ಅಟ್ಟದಲ್ಲಿಟ್ಟು, ಇನ್ನು ಸಾಕು, ನೀನು 4 ಜನರನ್ನು ಮನೆಗೆ ಕರೆದಿದ್ದು ಎಂದನು. ಈ ಮಾತಿನ ಅರ್ಥ ತಿಳಿದ ಕಾವೇರಿ ಸಂಗೀತಕ್ಕೂ ತಿಳಿತರ್ಪಣ ಬಿಟ್ಟಳು. ತನ್ನ ತವರು ಮನೆಗೆ ಒಮ್ಮೆಯೂ ಹೋಗದಂತೆ ತಾಕೀತು ಮಾಡಿದ್ದ. ಅವಳ ಅಪ್ಪ ಅಮ್ಮನನ್ನು ನೆನೆಸಿಕೊಂಡು ಕಣ್ಣೀರು ಹಾಕಿದ್ದೇ ಬಂತು. ಅಪ್ಪ ತೀರಿಕೊಂಡಾಗ ಸುರೇಂದ್ರನನ್ನು ಅಂಗಲಾಚಿ ಬೇಡಿಕೊಂಡಾಗ ಕೊನೆಯಲ್ಲಿ ತವರು ಮನೆಗೆ ಹೋಗಲು ಅನುಮತಿ ನೀಡಿದ್ದ. ಅಂದೇ ಕೊನೆ. ಮತ್ತೆಂದೂ ಆ ಮನೆಗೆ ಹೋಗಲು ಬಿಡಲಿಲ್ಲ. ಆಗಾಗ ತಂದೆಯಿಂದ ಮಗನಿಗೂ ಏಟಿನ ಪ್ರಹಾರವಾಗುತ್ತಿತ್ತು. ಹೊರಗೆ ಎಲ್ಲ ಮಕ್ಕಳಂತೆ ಬೇರೆಯವರೊಂದಿಗೆ ಆಟವಾಡಲು ಸ್ವಾತಂತ್ರ್ಯವಿರಲಿಲ್ಲ ರಾಕೇಶ್ಗೆ. ತನ್ನ ತಂದೆ ವಿಚಿತ್ರ ಸ್ವಭಾವದವರು ಎಂದು ಬೆಳೆಯುತ್ತಾ ಹೋದಂತೆ ಅವನಿಗೆ ತಿಳಿಯಿತು. ಮನೆಯಲ್ಲಿ ನಡೆಯುವ ವಿದ್ಯಮಾನಗಳನ್ನು ನೋಡುತ್ತಾ ಬೆಳೆದ ರಾಕೇಶನಿಗೆ ಎಲ್ಲರ ಮನೆಯಲ್ಲಿರುವ ವಾತಾವರಣ ತನ್ನ ಮನೆಯಲ್ಲಿ ಇಲ್ಲ ಎಂದು ತಿಳಿಯಿತು. ಆದರೆ ಯಾರನ್ನು ಸಮರ್ಥಿಸಿಕೊಂಡು ಮಾತನಾಡುವುದು ತಿಳಿಯುತ್ತಿರಲಿಲ್ಲ. ಈಗ ಅವನು ಮೊದಲನೆಯ ವರ್ಷದ BCom ಓದುವ ಪ್ರಬುದ್ಧ ವಿದ್ಯಾರ್ಥಿ. ಮನೆಯಲ್ಲಿ ತಂದೆಯ ದರ್ಪ, ತಾಯಿಯ ಅಸಹಾಯಕತೆ ಹೆಚ್ಚು ಯೋಚಿಸುವಂತೆ ಮಾಡಿತ್ತು. ಕಾವೇರಿಗೆ ಎಚ್ಚರವಾದಾಗ ನಗುವಿನ ಮುಖ ಹೊತ್ತ ಮಗ ಕಾಣಿಸಿದ. ಇಂತಹ ಮಗನಿದ್ದಾಗ ಯಾತರ ಚಿಂತೆ ಎನಿಸಿತು. ಅಮ್ಮ, ನಾನು ಅಪ್ಪನೊಂದಿಗೆ ಮಾತನಾಡಿದೆ ಎನ್ನುವುದಕ್ಕಿಂತ ಅವರಿಗೆ ಮನವರಿಕೆ ಮಾಡಿದೆ. ಇಷ್ಟವಿಲ್ಲದ ದಾಂಪತ್ಯ ಮುಂದುವರಿಸುವುದಕ್ಕಿಂತ ಕೊನೆಗೊಳಿಸುವುದು ಸೂಕ್ತ ಎಂದರು. ಆಗ ನಾನೇ, ನೀವು ಕೊನೆಗೊಳಿಸುವುದಕ್ಕಿಂತ ಇಬ್ಬರು ಈಗಾಗಲೇ ಮಾನಸಿಕವಾಗಿ ದೂರಾಗಿದ್ದೀರಿ, ದೈಹಿಕವಾಗಿ ಕೂಡ ದೂರವಾಗಿ. ಆಗ ಇಬ್ಬರಿಗೂ ನೆಮ್ಮದಿ. ಒಬ್ಬರನ್ನು ಒಬ್ಬರು ಬಿಟ್ಟವರು ಎಂದು ಕಾನೂನಿನ ಮೂಲಕ ರುಜು ಆಗುವುದಿಲ್ಲ. ನಿನಗೆ ತಿಂಗಳ ಖರ್ಚು ಎಂದು ಕೊಡುತ್ತಾರಂತೆ. ಇಷ್ಟೆಲ್ಲ ಹೇಳಿದರೆ ಎಂದು ಗರಬಡಿದವಳಂತೆ ಕಾವೇರಿ ಕೇಳಿದಳು. ಅವಳು ಒಪ್ಪಿದರೆ ನನ್ನ ಅಡ್ಡಿ ಇಲ್ಲ ಎಂದರು. ಸರಿ, ಯೋಚಿಸಿ ನೋಡೋಣ. ಆಗ ನಿನ್ನ ವಿದ್ಯಾಭ್ಯಾಸದ ಗತಿ ಏನು? ವಿದ್ಯಾಭ್ಯಾಸವನ್ನು ನಾನು ಅವರೊಂದಿಗೆ ಇದ್ದು ಪೂರೈಸುತ್ತೇನೆ. ಅದಕ್ಕೆ ಅವರದೇನು ತಕರಾರು ಇಲ್ಲ. ಈಗ ಊಟ ಮಾಡಿ ನಿಶ್ಚಿಂತೆಯಿಂದ ಇರು ಎಂದನು. ಕಾವೇರಿಗೆ ತನ್ನ ಮಗ ಒಂದೇ ದಿನದಲ್ಲಿ ತುಂಬ ಬೆಳೆದಂತೆ ಎನ್ನಿಸಿತು. ತಾನು ಮಗನ ವಿದ್ಯಾಭ್ಯಾಸವಾಗುವ ತನಕ ನೆಮ್ಮದಿ ಆಶ್ರಯದಲ್ಲಿರುವ ಸಂಕಲ್ಪ ಮಾಡಿದಳು. 3ನೆಯ ದಿನ ಡಿಸ್ಚಾರ್ಜ್ ಮಾಡಿದ ಮೇಲೆ ಮಗನಿಗೆ, ನನ್ನನ್ನು ಸದ್ಯಕ್ಕೆ ಆಶ್ರಮದಲ್ಲಿ ಬಿಡು. ನಿನ್ನ ವಿದ್ಯಾಭ್ಯಾಸವಾಗಿ ಕೆಲಸ ಸಿಕ್ಕ ನಂತರ ನಾನು ನಿನ್ನೊಂದಿಗೆ ಬರುತ್ತೇನೆ ಎಂದಳು. ಅವರಂದುಕೊಂಡಂತೆ ರಾಕೇಶನ ವಿದ್ಯಾಭ್ಯಾಸ ಮುಗಿಸಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡ. ನಂತರ ಅಪ್ಪನಿಂದ ಬೇರ್ಪಟ್ಟು ಸಣ್ಣದಾಗಿ ಒಂದು ಮನೆ ಕೊಂಡುಕೊಂಡು ತಾಯಿಯನ್ನು ಅಲ್ಲಿಯೇ ಉಳಿಸಿಕೊಂಡ. ವಾರಕ್ಕೊಮ್ಮೆ ತಂದೆಯ ಮನೆಗೆ ಹೋಗಿ ಅವರನ್ನು ನೋಡಿಕೊಂಡು ಬರುತ್ತಿದ್ದ. ಅವರಿಗೆ ರಿಟೈರ್ಮೆಂಟ್ನಿಂದ ಪೆನ್ಷನ್ ಬರುತ್ತಿದ್ದರೂ ರಾಕೇಶ್ ಸ್ವಲ್ಪ ಹಣವನ್ನು ತಂದೆಗೂ ನೀಡಿ ಸಂತೋಷಗೊಳ್ಳುತ್ತಿದ್ದ.
ಆದರೂ ತಾಯಿಗೆ ಈ ನರಕದಿಂದ ಮುಕ್ತಿ ಲಭಿಸಿದ್ದಕ್ಕಾಗಿ ಆ ದೇವರಿಗೆ ಧನ್ಯವಾದಗಳು ಅರ್ಪಿಸಿದ. ಇಷ್ಟು ವರ್ಷ ತಾಯಿ ಅನುಭವಿಸಿದ ಕಷ್ಟಕ್ಕೆ ಇಂದು ತಿಲಾಂಜಲಿ ನೀಡಲಾಗಿತ್ತು. ಮಗನೊಂದಿಗೆ ಸಂತೋಷವಾಗಿ ಜೀವಿಸಿದ್ದಳು ಕಾವೇರಿ. ಮುಗಿಯಿತು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.